ಸುಮಾರು 60 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದ್ದ ಪೆರ್ನಾಜಿಯ ಶ್ರೀ ಸೀತಾರಾಘವ ಅನುದಾನಿತ ಶಾಲೆಯು ಕಳೆದ 3 ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿದ್ದು, ಪ್ರಸ್ತುತ ವರ್ಷದಿಂದ ಅದೇ ಕಟ್ಟಡದಲ್ಲಿ ಯಾವುದೇ ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಸ್ವರೂಪ ಎಂಬ ಶಿಕ್ಷಣ ಸಂಸ್ಥೆಯ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಮುಂದಾಳು ಹೇಮನಾಥ್ ಶೆಟ್ಟಿಕಾವು ಆಗ್ರಹಿಸಿದ್ದಾರೆ. ಇವರು ಬುಧವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಚ್ಚಲ್ಪಟ್ಟಿರುವ ಅನುದಾನಿತ ಶಾಲೆಯ ಜಾಗವು ರಕ್ಷಿತಾರಣ್ಯಕ್ಕೆ ಸೇರಿದ್ದಾಗಿದ್ದು ಅಲ್ಲಿ ಬೇರೆ ಶಾಲೆ ನಡೆಸುವಂತಿಲ್ಲ. ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಇಲ್ಲವಾಗಿದ್ದು ಸ್ಮಾರ್ಟ್ಗೆ ಒಳಪಡದೆ ಶಾಲೆಗೆ ಡೈಸ್ ಕೋಡ್ ಕೂಡ ಇಲ್ಲವಾಗಿದೆ. ಈ ವಿಚಾರದ ಕುರಿತು ಡಿಡಿಪಿಐ ಅವರಿಗೆ ದೂರು ಕೂಡ ನೀಡಲಾಗಿದ್ದು, ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಕ್ರಮ ಆಗದೇ ಇದ್ದು, ಜೊತೆಗೆ ಪುತ್ತೂರು ಶಾಸಕರ ಗಮನಕ್ಕೂ ತಂದಿದ್ದೇನೆ. ಹೀಗಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ತಾರನಾಥ್, ಅನ್ವರ್ ಕಾಸಿಂ, ಗಂಗಾಧರ್ ಶೆಟ್ಟಿ, ರವಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಅಂದರೆ ಯಾವ ತರಗತಿಗಳಲ್ಲೂ ವಿದ್ಯಾರ್ಥಿಗಳಿಲ್ಲದೆ ವಿದ್ಯಾಸಂಸ್ಥೆ ಮುಚ್ಚಿ ಹೋಗ್ತದೆ. ಅಂದರೆ ಅದಕ್ಕೆ ಮಾನ್ಯತೆಯು ರದ್ದಾಗ್ತದೆ ಮತ್ತು ಅದರ ಆಡಳಿತ ಮಂಡಳಿಯವರು ಬರ್ಕೊಳ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬರು ಉಪನ್ಯಾಸಕರು ಮತ್ತು ಇಬ್ಬರು ಶಿಕ್ಷಕರು, ಒಂದು PT ಟೀಚರ್ ಮತ್ತೊಂದು HM ಅಂತೇಳಿ ಒಬ್ಬರು ಇರ್ತಾರೆ. ಅವರು ಈ ಮುಚ್ಚಿದ ಸಂದರ್ಭದಲ್ಲಿ ಈ ಸಂಸ್ಥೆಯ ಬೇರೆ ಸಂಸ್ಥೆಗಳಲ್ಲಿ ಅವರಿಗೆ, ಅಂದರೆ ಅದು ಸರ್ಕಾರದಿಂದ ಅವರು ಶಿಕ್ಷಕರಾಗಿ ನೇಮಕಗೊಂಡವರು, ಅನುದಾನಿತ ಶಾಲೆ ಆದ ಕಾರಣ ಅನುದಾನಿತ ಸಂಸ್ಥೆಗೆ ಇಲಾಖೆಯಿಂದ ಶಿಕ್ಷಕರಾಗಿ ನೇಮಕಗೊಂಡವರು ಅವರು ಬೇರೆ ಶಾಲೆ, ಈ ಶಾಲೆ ಮುಚ್ಚಿ ಹೋದ ಕಾರಣ ಬೇರೆ ಶಾಲೆಗಳಿಗೆ ಒಬ್ಬರು ವಿಟ್ಲಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಇಲ್ಲಿ ಸುಳ್ಯಪದವಿಗೆ ಹೋಗ್ತಾರೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಹೋಗ್ತಾರೆ. ಅದು ಕಳೆದ 1 ವರ್ಷದಲ್ಲಿ ಕ್ಲೋಸ್ಡ್, ಯಾವ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರಲಿಲ್ಲ. ಕಳೆದ ಸಾಲಿನಲ್ಲಿ ಬೇರೆ ಬೇರೆ ಜನರು, ಅಂದರೆ ನಾನು ಅಲ್ಲಿಯ ಹಳೆ ವಿದ್ಯಾರ್ಥಿ ಮತ್ತು ಅಲ್ಲಿಯ ಸ್ಥಳೀಯನಾಗಿದ್ದುಕೊಂಡು ಈ ಸಂಸ್ಥೆಯನ್ನು ನಾವು ತಗೊಳ್ತೇವೆ, ನಾವು ನಡೆಸ್ತೇವೆ ಅಂತೇಳಿ ಬೇರೆ ಬೇರೆಯವರು ಬರ್ತಾಯಿದ್ರು. ಆಗ ಅದರ ಎಲ್ಲ ವಿಚಾರಗಳು ನಮಗೆ ಗೊತ್ತಿತ್ತು. ಅದರ ಹಿಂದಿನ ಆಡಳಿತ ಮಂಡಳಿಯ ವೈಫಲ್ಯಗಳಿಂದಾಗಿ ಮುಚ್ಚಲಿಕ್ಕೆ ಮುಖ್ಯ ಕಾರಣ, ಮತ್ತು ಏನು ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳುವಂಥದ್ದು ಇದ್ದು. ಆದರೆ ಒಮ್ಮೆ ಇಲ್ಲಿ ಹೈಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜ್ ಆದ ಕಾರಣ ಒಮ್ಮೆ ವ್ಯವಸ್ಥಿತವಾಗಿ ತುಂಬ ಕಟ್ಟಡಗಳು ಸುಮಾರು, ಮತ್ತು ಅದು ರಕ್ಷಿತಾರಣ್ಯದ ಜಾಗ ಅವರ ಸ್ವಂತ ಜಾಗ ಅಲ್ಲ. ಅವರಿಷ್ಟು ವರ್ಷ 1966ರಲ್ಲಿ ಈ ಸಂಸ್ಥೆ ಪ್ರಾರಂಭಗೊಳ್ತದೆ ಹೈಸ್ಕೂಲು. ಆಗ ರಕ್ಷಿತಾರಣ್ಯದಿಂದ ಈ ಭೂಮಿಯನ್ನು ಇವರಿಗೆ ಒಂದು ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ಬಿಟ್ಟು ಕೊಡ್ತಾರೆ. ಅಂದರೆ ಬಿಟ್ಟು ಕೊಟ್ಟದಂದರೆ ಒಪ್ಪಿಗೆಯಲ್ಲಿ ಕೊಡ್ತಾರೆ. ಅದರ ನಂತರ ಈ 50-60 ವರ್ಷಗಳ ಕಾಲ ಅವರಿಗೇನಾಯಿತು, ಒಂದು ಸಂಸ್ಥೆ ನಡೀತಾ ಇರುವಾಗ ಅದರ ಬಗ್ಗೆ ಯಾವ ಆ್ಯಕ್ಷನ್ಗಳು ತೆಗಿಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಒಂದು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಗೆ ಅಂಥ ಸಂದರ್ಭಗಳಿದ್ದರೆ ರಕ್ಷಿತಾರಣ್ಯದವರು ಕೈ ಹಾಕುವುದಿಲ್ಲ, ಅವರು ಅದಕ್ಕೆ ಬಿಟ್ಟು ಬಿಡ್ತಾರೆ. ಆದರೆ ಯಾವಾಗ ಮೊನ್ನೆ ಸಂಸ್ಥೆ ಮುಚ್ಚಿದೆ, ಮಾನ್ಯತೆ ರದ್ದುಗೊಂಡಿದೆ ಅಂತ ಆದ ನಂತರ ಅವರು ಅದನ್ನು ಸ್ವಾಧೀನಕ್ಕೆ ಪಡಿಸಿಕೊಳ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಾಗ 2-3 ಜನ ಬೇರೆ ಬೇರೆಯವರು ಬಂದಿದ್ದರು. ಅಂದರೆ ಒಂದು ಧರ್ಮಕ್ಕೆ ಇಷ್ಟು ಜಾಗ ಮತ್ತು ಇಷ್ಟು ಕಟ್ಟಡಗಳು, ಅಂದರೆ ಯಾರಿಗೆ ದೊಡ್ಡದು ಅವರಿಗೆ ಆಡಳಿತ ಮಂಡಳಿಗೆ ಕೊಡಬೇಕಾಗಿಲ್ಲ, ಯಾರು ನಡೆಸಿದ್ರೆ ನಡೆಸಿ ಅಂತ ಹೇಳುವಂಥ ಅವ್ಯವಸ್ಥೆಯಲ್ಲಿ ಅದನ್ನು ಬಿಟ್ಟು ಕೊಡಲಿಕ್ಕೆ ರೆಡಿ ಇದ್ದರು. ಆಗ ನಮ್ಮವರೇ ಒಬ್ಬರು PG ಭಟ್ ಪಾಣಾಜಿಯವರು, ಅವರು ನನ್ನ ಹತ್ರ ತುಂಬ ಈ ಬಗ್ಗೆ ಅಂದರೆ ನನ್ನ ಸಹಾಯ ಅಲ್ಲಿ ಬೇಕಾಗ್ತದೆ ಅಂತೇಳಿ ನಾನು ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ. ನಾನು ಹೇಳಿದೆ, ಇದೆಲ್ಲ ಸಮಸ್ಯೆ ಉಂಟು, ಒಮ್ಮೆ ಕ್ಲೋಸ್ ಆಯಿತು, ಆ ಪ್ರದೇಶದಲ್ಲಿ ಎಲ್ಲ ಆಗಲಿಕ್ಕಿಲ್ಲ ಅಂತೇಳಿ ಅವರನ್ನು ನಾನು ಸ್ವಲ್ಪ ನೀವು ಜಾಗ್ರತೆ ಮಾಡಿಕೊಳ್ಳಿ, ಮತ್ತು ನನ್ನನ್ನು ನೀವು ಸೇರಿಸಿಕೊಂಡು ನಾನು ಅದಕ್ಕೆ ಸೇರುವುದಿಲ್ಲ ಅಂತ ಹೇಳಿದ್ದೆ. ಮತ್ತು ಅವರು ಬಿಟ್ಟರು. ಮತ್ತು ಈ ಗೋಪಾಡ್ಕರ್ ಅನ್ನುವಂಥ ಒಂದು ವ್ಯಕ್ತಿ, ಈಗ ಮುಖ್ಯವಾಗಿ ನಾನು ಅದರ ನಂತರದ ಸ್ವರೂಪ ಶಿಕ್ಷಣ ಅಂಥೇಳಿ ಇವರು ಅಲ್ಲಿ ಗೋಪಾಡ್ಕರ್ ಮತ್ತು ಕಾವಟ್ಟಿ ಅಂತ ಹೇಳುವಂಥ ಒಬ್ಬ ನಿವೃತ್ತ ಶಿಕ್ಷಕ ಬೆಂಗಳೂರು ಭಾಗದವರು, ಮತ್ತೊಂದು ಪ್ರಸಾದ್ ಶೆಟ್ಟಿ ಅಂತೇಳಿ ಕೊಲ್ಲಿಯ ವಿಟ್ಲದವರು, ಇವರು ಒಂದು ಟೀಮ್ ಮಾಡಿಕೊಂಡು ಒಂದು ಸಮಿತಿ ಮಾಡಿಕೊಂಡು ಯಾರು ಹಿಂದಿನ ಸಂಚಾಲಕರು ಮತ್ತು ಅವರ ಮಗ ಯಾರು ಅಂತೇಳಿದರೆ ನಿಮಗೆ ಗೊತ್ತಿರ್ಬೋದು. ಈಗ ಇಲ್ಲಿ ಒಂದು ಕಾಫಿ ಕಳ್ಳತನ ಆಯಿತು, 80 ಬ್ಯಾಗ್, ಅವರು ಆಶ್ಲೇಷ ಅಂತೇಳಿ ಅವರು ಮಗ. ಅವರ ಅಪ್ಪ ಯಾರು ಅಂತೇಳಿದರೆ ಅವರು ಸಂಚಾಲಕರು ಅಂತೇಳಿ ಹಿಂದಿನವರು. ಅವರು ಸಹ ಅವರ ಚರಿತ್ರೆ ಸಹ ಎಲ್ಲ ಸರಿಯಿಲ್ಲದ ಕಾರಣ ಶಾಲೆ ಬಂದಾಗಲಿಕ್ಕೆ ಕಾರಣ. ಇವರು ಅವರ ಹತ್ರ ಏನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಶಾಲೆಯನ್ನು ತಗೊಂಡು ಈ ರಜೆಯಲ್ಲೆಲ್ಲ ತರಬೇತಿ ಮಾಡಲಿಕ್ಕೆ ಹೋದರು. ನನ್ನಲ್ಲಿ
ಆಗ ಒಮ್ಮೆ ಮಾತಾಡಿದರು, ನನ್ನ ಹತ್ರ ಪುನಃ ಬಂದರು. ನಾನು ಹೇಳಿದೆ, ನಿಮ್ಮ ಇದೆಲ್ಲ ವಹಿವಾಟು ಸರಿಯಾಗಲಿಕ್ಕಿಲ್ಲ. ನೀವು ಯಾರು? ನೀವು ಕೇಂದ್ರದ ಮಂತ್ರಿಯ ಅಥವಾ ನೀವು ದೊಡ್ಡ ಕಂಪನಿಯವರ? ನೀವು ನಡೆಸಲಿಕ್ಕೆ ಯಾರು? ನಿಮ್ಮ ಹತ್ರ ಏನು ಶಕ್ತಿ ಇದೆ ಅಲ್ಲಿ ನಡೆಸಲಿಕ್ಕೆ? ಅದನ್ನು ನಡೆಸಬೇಕು ಅಂತ ಸ್ವಲ್ಪ ಶಕ್ತಿ ಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಕ್ರೋಢೀಕರಣಗಳು, ಆರ್ಥಿಕ ಕ್ರೋಢೀಕರಣ ಎಲ್ಲ ಬೇಕು ಅಂತೇಳಿ ನಾನು ಅವ್ರ ಹತ್ರ ಸ್ವಲ್ಪ ಹೇಳಿದೆ. ನೀವು ಸುಮ್ಮನೆ ಇಲ್ಲದರೆ ಸಮಾಜವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ನಾನು ಅವರಿಗೆ ಸಲಹೆ ಕೊಟ್ಟೆ. ಆದರೂ ಸಹ ಅವರು ಮತ್ತೆ ತರಬೇತಿ ಅಂಥೇಳಿ ಅವರು ಒಂದು ಸ್ಲೋಗನ್ ಇತ್ತು ಈ ಶಿಕ್ಷಣದಲ್ಲಿ, ಅಂದರೆ ಅವರು ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗೆ ಅರ್ಹರಾದ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತೇವೆ ಅಂತೇಳಿ. ಅಂದರೆ ಪ್ರಶಸ್ತಿಗೆ ಅದು ಸಹ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಗೊತ್ತಿಲ್ಲ ನನಗೆ, ಆದರೆ ಏನೋ ಪ್ರಚಾರಗಳಾಗಿ ಮತ್ತು ಅವರ ಪ್ಯಾಂಪ್ಲೆಟ್ಗಳೆಲ್ಲ. ನಿಮಗೆ ಸರ್ಟಿಫಿಕೇಟ್ ಮುಖ್ಯ ಅಲ್ಲ, ಶಿಕ್ಷಣ ಮುಖ್ಯ, ಅಂದರೆ ನಿಮಗೆ ವಿದ್ಯಾಭ್ಯಾಸವನ್ನು ಪ್ರಶಸ್ತಿಗಳು ಮುಖ್ಯ ಅಂತ ಹೇಳುವಂಥ ಸ್ಲೋಗನ್. ಸರ್ಟಿಫಿಕೇಟ್ ಮಾನ್ಯತೆ ಇಲ್ಲದ ಸಂಸ್ಥೆಯಲ್ಲಿ ಸರ್ಟಿಫಿಕೇಟ್ ಇಲ್ಲದೆ ಯಾವುದೇ ಶಿಕ್ಷಣವನ್ನು ಪಡೆದರೆ ಅದು ಪೂರಕನ ಅಂತ ಹೇಳುವಂಥ ಪ್ರಶ್ನೆ ನಮ್ಮದು. ಹಾಗೆ ಚರ್ಚೆಗಳಾಯಿತು. ನಾನು ಹೇಳಿದೆ, ನೀವು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಇಲ್ಲದೆ ಹಾಳು ಮಾಡಲಿಕ್ಕೆ ಹೋಗಬೇಡಿ, ಎಲ್ಲ ಸರಿ ಆದಮೇಲೆ ಮಾಡಿ ಇದನ್ನೆಲ್ಲ. ನೀವು ಅವರ ಉದ್ದೇಶ ಏನು ಅಂಥೇಳಿ ನಾನು ಹೇಳಿದಾಗೆ ಒಂದು 10 ಎಕರೆ ಜಾಗ ಧರ್ಮಕ್ಕೆ ಸಿಗ್ತದೆ, ಅಂದರೆ ನಡೆಸಲಿಕ್ಕೆ ಒಂದು ಇದ್ದ ಕಟ್ಟಡಗಳು, ಹಾಸ್ಟೆಲ್ಗಳು ಮತ್ತು ಹಳೆ ಅಂದರೆ ಕಟ್ಟಡಗಳು. ಅದಕ್ಕೆ ಇವರು ಈ ರಜಾ ಸಮಯದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ತನಕ ಈ ಕೊಲ್ಲಿಯ ಪ್ರಸಾದ್ ಶೆಟ್ಟಿ ದುಡ್ಡು ಹಾಕ್ತಾರೆ ಇದರ ಸ್ವಲ್ಪ ರಿಪೇರಿಗೆಲ್ಲ ಮಾಡಿ ಒಂದು ತರಬೇತಿ ಶಿಬಿರ ಮಾಡ್ತಾರೆ. ಶಿಬಿರಕ್ಕೆ ಎಲ್ಲರನ್ನೂ ಕರೆದಿದ್ದರು. ನಮ್ಮ ಓಲ್ಡ್ ಸ್ಟೂಡೆಂಟ್ ಗ್ರೂಪ್ ಮಾಡಿದ್ದಾರೆ. ಯಾರೆಲ್ಲ ಬನ್ನಿ ನಮ್ಮದು ಏನು ವಿನೂತನ ಶಿಕ್ಷಣ, ಸ್ವರೂಪ ಶಿಕ್ಷಣ, ಅದು ಇದು ಅಂತೇಳಿ ತುಂಬ ಅದಕ್ಕೆ ಪ್ರಚಾರಗಳನ್ನೆಲ್ಲ ಕೊಡ್ತಾಯಿದ್ರು. ಅದರ ಬಗ್ಗೆ ಕೆಲವು ಹೋಗ್ತಾರೆ, ಅಂದರೆ ಯಾರಂದರೆ ನಮ್ಮವರು ಸಹ ಹೇಳಿದರು, ಬಹಳ ಸ್ವರೂಪ ಅಂತಲ್ಲೋ ಏನೋ ಬದಲಾವಣೆಗಳಾಗ್ತದೆ, ಇನ್ನು ದೊಡ್ಡ ಇಶ್ಯೂ ಮಾತಾಡಿದರು. ಅಂದರೆ ಮಂಗಳೂರಲ್ಲಿ ಉಂಟಂತೆ ಮಕ್ಕಳ ಇದನ್ನೇ ಚೇಂಜ್ ಮಾಡ್ತಾರೆ ಅಂತ ಅವರು ಅಂತೇಳಿ. ನಾನು ಹೇಳಿದೆ, ಇದೆಲ್ಲ ಇಂಥದ್ದೆಲ್ಲ ಸಾಮಾನ್ಯ ಇರ್ತದೆ. ಅವರೊಂದು ಸಾಮಾನ್ಯ ಡ್ರಾಯಿಂಗ್ ಮಾಸ್ಟ್ರು. ಮತ್ತು ಅಲ್ಲಿ ಪೆರ್ನಾಜೆಯಲ್ಲಿ ರೋಡ್ ಸೈಡಲ್ಲಿ ಬೋರ್ಡುಗಳನ್ನು ಹಾಕಿದ್ದಾರೆ. ಈ ಕಾಡಲ್ಲಿ ಎಲ್ಲ ಇವರೊಂದು ವರ್ಣ ರಂಜಿತ, ಅವರು ಡ್ರಾಯಿಂಗ್ ಟೀಚರ್, ಈ ಬೋರ್ಡುಗಳನ್ನೆಲ್ಲ ಹಾಕಿದ್ದಾರೆ. ಇದನ್ನು ನೋಡುವಾಗ ಜನರಿಗೆ ಇದೆಂಥದ್ದು ಈ ರೀತಿ ಅಂದರೆ ಕಾಡಿನ ಒಳಗೆ ಹಾಕೋದು, ಬಲ್ಲೆಯ ಒಳಗೆಲ್ಲ ಈ ಪೊದೆಯಲ್ಲೆಲ್ಲ ಹಾಕಿದ್ದಾರೆ ಈ ಬೋರ್ಡುಗಳನ್ನೆಲ್ಲ. ಅವ್ಯವಸ್ಥೆ, ಒಂದು ಸರಿಗಟ್ಟು ಇಲ್ಲ ಅದು ಸಹ ಎಲ್ಲ ಹೇಳಿದ್ದು ನಾನು. ಇದೆಲ್ಲ ನಮಗೆ ನೋಡುವಾಗ ನಾನು ಮತ್ತೆ ಸಹ ಇದು ನೋಡುವ ಹೇಗೆ ಆಗ್ತದೆ ಅಂತೇಳಿ ನೋಡುವ ಅಂತೇಳಿ ಮುಂದುವರಿತು. ನಾನು ಮತ್ತೆ ನನಗೊಮ್ಮೆ ಪರ್ಸನಲ್ ಸಿಕ್ಕಿದ್ರು. ಆಗ ನಾನು ಹೇಳಿದ್ದೀನಿ, ನೀವು ಸುಮ್ಮನೆ ಇನ್ನೂ ಪುನಃ ಹಾಳು ಮಾಡಲಿಕ್ಕೆ ಹೋಗಬೇಡಿ, ಊರನ್ನು ಹಾಳು ಮಾಡುವ ಕೆಲಸ ಮಾಡಬೇಡಿ. ನಿಮಗೆ ಮಾನ್ಯತೆ ಆಗಲಿ ಎಲ್ಲ ಆಗಲಿ, ನಿಮಗೆ ಫೈನಾನ್ಸರ್ ಯಾರು ನಿಮಗೆ ಸಪೋರ್ಟ್ ಮಾಡಿ, ನೀವು ದೊಡ್ಡ ವ್ಯವಸ್ಥೆ ಇದು ಆಗೋದಿಲ್ಲ ಅಂತ ಹೇಳಿದೆ. ಆದರೂ ಸಹ ಇವರು ಮತ್ತೆ ಅದನ್ನು ಯಾವ ಹಠಕ್ಕೆ ಬಿದ್ದರು. ನಾನು ಡಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ನೋಡಿ, ನಿಮ್ಮ ಇಲಾಖೆಯಲ್ಲಿ ಈ ರೀತಿ ಆಗ್ತಾ ಉಂಟು, ಮಾನ್ಯತೆ ಇಲ್ಲದ ಸಂಸ್ಥೆಗಳಲ್ಲಿ ಈ ರೀತಿ ಮಕ್ಕಳನ್ನು ಸೇರಿಸಲಿಕ್ಕೆ ಉಂಟಾ, ನಿಮಗೆ ಹೇಳೋರು ಇಲ್ವಾ ಅಂತೇಳಿ. ಅವರು ಎಲ್ಲರಾಟಾದರೂ BOನಿಗೆ ಹೇಳಿದರು. BO ಆಗ ವಿಷ್ಣು ಪ್ರಸಾದ್ ಇಲ್ಲಿ ಇವರು ಒಮ್ಮೆ ವಿಸಿಟ್ ಮಾಡಿದರು. ಇವರಲ್ಲಿ ವಿಸಿಟ್ ಮಾಡುವಾಗ ಇವರಿಗೆ ಅವರು ಸಿಗಲಿಲ್ಲ. ಇವರು ಬಂದು ಅಲ್ಲಿ ಏನೋ ಒಂದು ಅವ್ಯವಸ್ಥೆಗಳು ಆಗ್ತಾ ಉಂಟು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ, ಯಾಕಂದರೆ ನಿಮಗೆ ಗೊತ್ತಿರಬೇಕು, ನಾನು ಯಾವುದೇ ಹೇಳಿದ್ದು ಸಹ 1% ಸುಳ್ಳಿಲ್ಲ. 25 ಮಕ್ಕಳನ್ನು ಬೇರೆ ಜಿಲ್ಲೆಯಿಂದ ತಂದು ಇಲ್ಲಿ ಹಾಕಿದರು, ಬೇರೆ ಜಿಲ್ಲೆಯಿಂದ. ಅದು ಹೆಣ್ಮಕ್ಳು ಗಂಡು ಮಕ್ಕಳು. ಅವರಿಗೆ ಹೆಣ್ಮಕ್ಳು ಟೀಚರ್ಸ್ ಇಲ್ಲ ನೋಡಲಿಕ್ಕೆ. ಆ ಮಕ್ಕಳ ಅದನ್ನು ನಾನು ಎಚ್ಚರ ಮಾಡಿದೆ. ಇದು ನನ್ನ ಊರಿನಲ್ಲಿ ಇಂಥದ್ದೆಲ್ಲ TVಯಲ್ಲಿ ನಾಳೆ ಬಂದರೆ ಹೇಮನ ಶೆಟ್ಟರು ಒಂದು ಜವಾಬ್ದಾರಿ ಇಲ್ವಾ ಅಂತೇಳಿ ಆಗಬಾರ್ದು ಅಂತೇಳಿ ನಾನು ಮತ್ತೆ ಅದನ್ನು ಅವರ ಗಮನಕ್ಕೆ ತಂದೆ. ಮತ್ತು ಅವರು BO ಅವರು ಹೋದರು, ರಿಪೋರ್ಟ್ ಮಾಡಿದರು, ಇವರು ತಪ್ಪಿಸಿದರು. ಮತ್ತು ಇವರು ಯಥಾ ಪ್ರಕಾರ ಮೊನ್ನೆ ಈಗ ಅಡ್ಮಿಷನ್ ಎಲ್ಲ ಮಾಡಿದರು. 150ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅಂತ ಹೇಳುವ ಮಾಹಿತಿ ನನಗಿದೆ. ನಾನು ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ. ಅಂದರೆ ಹೌದು, ಕೆಲವು ಪೋಷಕರು ನನ್ನ ಹತ್ರ ಪುನಃ ಕೇಳಿದರು, ಇದು ಹೌದಾ ಹಾಗೆ ಅಂತ. ನಾನು ಹೇಳಿದೆ, ನಿಮ್ಮ ಮಕ್ಕಳ ಭವಿಷ್ಯತ್ತು ಹಾಳು ಮಾಡಿದ್ದೀರಿ ನೀವು ಧರ್ಮಕ್ಕೆ ಹಾಳು ಮಾಡಿ. ನೀವು ಈಗ ಯಾವುದೇ ಒಬ್ಬ ಪೋಷಕರು ಶಾಲೆಗೆ ಹೋಗುವಾಗ ಅಲ್ಲಿ ಕೇಳೋದಿಲ್ಲ, ನಿಮಗೆ ಅನುಮತಿ ಉಂಟಾ, ಮಾನ್ಯತೆ ಉಂಟಾ, ನಿಮಗೆ ಸರ್ಟಿಫಿಕೇಟ್, ಯಾವ ಶಾಲೆಯಲ್ಲಿ ಯಾರು ಕೇಳೋದಿಲ್ಲ. ಅವರು ಈ ಅನಗತ್ಯ ಪ್ರಚಾರಗಳನ್ನೆಲ್ಲ ನೋಡಿ ಮಕ್ಕಳನ್ನು ಸೇರಿಸೋದು. ಏನೋ ಇವರು ನಮ್ಮನ್ನು ಏನೋ ಒಂದು ಮಾಡಿಬಿಡ್ತಾರೆ ಅಂತೇಳಿ. ಇವರು ಸರ್ಟಿಫಿಕೇಟ್ ಸಿಗೋದಿಲ್ಲ, ಇವರಿಗೆ ನಾಳೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಯಾವ ಪೋಷಕರು ಸಹ ಆಲೋಚನೆ ಮಾಡೋದಿಲ್ಲ. ಮತ್ತೆ ಗೊತ್ತಾದರೆ ಮತ್ತೆ ಅವರು ಜಾಗೃತರಾಗ್ಬೋದು. ಆದರೆ ಫಸ್ಟಿಗೆ ಈಗ ಯಾವುದೇ ಶಾಲೆಗೆ ಹೋಗುವಾಗ ನಿಮಗೆ ಮಾನ್ಯತೆ ಉಂಟು ಅಂತ ಕೇಳಲಿಕ್ಕಿಲ್ಲ, ಅದು ಉಂಟು ಅಂತ ಹೇಳಿ ಸೇರಿಸ್ತಾರೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಇವತ್ತು 150ರಿಂದ 200 ಮಕ್ಕಳ ತನಕ ಸೇರಿಸಿದ್ದಾರೆ ಅಂತ ಹೇಳುವ ಮಾಹಿತಿ ಇದೆ. ಹೌದು, ಅಂದರೆ ಮಕ್ಕಳಿದ್ದಾರೆ ಅಲ್ಲಿ. ಅದಕ್ಕೆ ನಾನು ಹೇಳುವಂಥದ್ದು, ಈ ರೀತಿ ಮಾಡಿದ ಕಾರಣ ಈ ಪೋಷಕರು ಇದರಿಂದ ಸಫರ್ ಆಗ್ತಾರೆ, ಮಕ್ಕಳ ಭವಿಷ್ಯತ್ತು ಹಾಳಾಗ್ತದೆ. ಇದು ಇವರು ಮಾಡುವಂಥ ಮುಖ್ಯ ತಪ್ಪು. ಮತ್ತು ಅದರ ಒಂದು ಆದೇಶ ಸಹ ನನ್ನ ಹತ್ರ ಉಂಟು, ನಾನು ನಿಮಗೆ ಎಲ್ಲರಿಗೂ ಕೊಡ್ತೇನೆ.
ಮಾನ್ಯತೆ ರದ್ದಾದ್ದು. ಸತತ 3 ವರ್ಷಗಳು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ಇತ್ತೀಚೆಗೆ ಪುನಃ ಇಲಾಖೆ ಅವರಿಗೆ ಮಾನ್ಯತೆ ರದ್ದು ಅಂತ ಹೇಳುವಂಥ ಇದನ್ನು ಕೊಡ್ತಾರೆ. ಸ್ವರೂಪಕ್ಕೆ ಅಲ್ಲ, ಅದೇ ಸ್ವರೂಪದವರಿಗೆ ಅಂದರೆ ಈಗಿನ ಸೀತಾರಾಘವದ್ದು ಮಾನ್ಯತೆ ರದ್ದಾಗಿದೆ. ಸ್ವರೂಪ ಅಂತ ಹೇಳುವಂಥದ್ದು ಇಲ್ಲ. ಸ್ವರೂಪ ಇವರು ಬೋರ್ಡಲ್ಲಿ ಮಾತ್ರ ಇರೋದು, ಬೇರೆ ಯಾವ ಸ್ವರೂಪನೂ ಇಲ್ಲ ಅಲ್ಲಿ. ಎಲ್ಲ ವಿರೂಪ ಮಾಡುವಂಥ ವಿಚಾರಗಳು, ಯಾಕೆಂದರೆ ಅಲ್ಲಿ ನಡೆಯುವಂಥದ್ದು. ಅದರ ಬಗ್ಗೆ ಪುನಃ ನಾನು ಡಿ ಅವರಿಗೆ ಪುನಃ ಎನ್ಕ್ವೈರಿ ಮಾಡಿದೆ. ಇಲ್ಲ ಸರ್, ನಾನು BOನ ಕಳಿಸ್ತೇನೆ, ನಾನು ನೋಡ್ತೇನೆ ಅಂತ ಹೇಳು. ನಾನು ಹೇಳಿದೆ, ನೀವು ನಾಳೆ ನಾನು ನಿಮ್ಮ ಗಮನಕ್ಕೆ ತಂದ ನಂತರನೂ ಶಾಸಕರ ಗಮನಕ್ಕೆ ತಂದೆ. ನಾನು ಶಾಸಕರಲ್ಲಿ ವಿಷಯ ಹೇಳಿದೆ. ಹೌದಾ, ನಾಳೆ ನಿಮ್ಮ ಕ್ಷೇತ್ರದಲ್ಲಿ ಹೀಗೆಲ್ಲ ಆದರೆ ನಾಳೆ TVಯಲ್ಲಿ ಬರ್ತದೆ. ಬರುವಾಗ ಯಾರೂ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದರೆ ಅರ್ಥ ಏನು? ಅದಕ್ಕೆ ನನ್ನ ಜವಾಬ್ದಾರಿ ನಾನು ನಿಮ್ಮ ಗಮನಕ್ಕೆ ತರೋದು, ನನಗೆ ಬೇರೆ ಏನು ವಿಚಾರಗಳು ಇಲ್ಲ ಅಂತೇಳಿ. ಅದರ ಮೇಲೆ ಏನು ಮಾಡಿದರು, ಕಳೆದ ಈ ರಜಾ ಸಮಯದಕ್ಕೆ ಮೊದಲು ಸ್ವಲ್ಪ ಇವರ ಶಾಲೆ ಪ್ರಾರಂಭ ಆಗ್ತದೆ ಅಂತ ಹೇಳುವಾಗ ಇವರು ನಮ್ಮ ಕಾವು SDMCಯ ಅಧ್ಯಕ್ಷರು. ನಾನು ಕಾವು ಶಾಲೆಯನ್ನು ದತ್ತು ತೆಕ್ಕೊಂಡವನು. ಇಡೀ ತಾಲೂಕಿನಲ್ಲಿ ಹೈಯೆಸ್ಟ್, ನನಗೆ ಅದಕ್ಕೂ ನನ್ನ ಸಂಬಂಧ ಕಲ್ಪಿಸುವುದಲ್ಲ, ನನಗೆ ಅದರಲ್ಲಿ ಸಮಸ್ಯೆನೂ ಇಲ್ಲ. ಇಡೀ ತಾಲೂಕಿನಲ್ಲಿ ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಅತ್ಯಂತ ಗರಿಷ್ಠ ವಿದ್ಯಾರ್ಥಿಗಳಿರುವಂಥ ಶಾಲೆ ಕಾವು ಶಾಲೆ. ಗ್ರಾಮಾಂತರದಲ್ಲಿ 470 ವಿದ್ಯಾರ್ಥಿಗಳು ಈಗ ಇದ್ದಾರೆ ಒಂದು ಸರ್ಕಾರಿ ಶಾಲೆ. ನಮ್ಮ ಸುತ್ತಮುತ್ತಲಿನ ಶಾಲೆಗಳೆಲ್ಲ ಕ್ಲೋಸ್ ಆಗಲಿಕ್ಕೆ ಮಕ್ಕಳ ಸಂಖ್ಯೆ ಇಲ್ಲದೆ ಬಂದಾಗಿ, ಕರ್ನಾಟಕ ಹಿರಿಯ ಒಂದು ಸರ್ಕಾರಿ ಶಾಲೆ ಈಗ ಬಂದು ಕ್ಲೋಸ್ ಆಗಿ ಆ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸಿದ್ದಾರೆ. ಹಾಗಿರುವಾಗ ನಮ್ಮ ಶಾಲೆಗೆ ಸಹ ಅವರು ಬರ್ತಾರೆ, ಸುತ್ತಮುತ್ತಲೆಲ್ಲ ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಇವರ ಸ್ಲೋಗನ್ ಏನು ಅಂತ ಹೇಳಿದರೆ, ನಿಮ್ಮ ಸರ್ಕಾರಿ ಶಾಲೆಗಳನ್ನೆಲ್ಲ ಬಂದ್ ಮಾಡ್ತೇವೆ ಅಂತೇಳಿ. ಅಂದರೆ ನಮ್ಮ ಸ್ವರೂಪದಲ್ಲಿ ಅವರಿಗೆ ಮಾನ್ಯತೆಯೇ ಇಲ್ಲ, ಯಾವ ಅನುಮತಿಯೂ ಇಲ್ಲ. ಸ್ಯಾಟ್ಸ್ ಅಂತ ಬರ್ತದೆ ಮಕ್ಕಳನ್ನು, ಈಗ ಸ್ಯಾಟ್ಸ್ ಮತ್ತು ಡೈಸ್ ಕೋಡ್ ಅಂತ ಬರ್ತದೆ ಒಂದು ಶಾಲೆಗೆ. ಡೈಸ್ ಕೋಡು, ಸ್ಯಾಟ್ಸ್ ಅಂದರೆ ಮಕ್ಕಳನ್ನು ಸೇರಿಸುವಂಥ ದಾಖಲಾತಿ, ಇದು ಬರಬೇಕು. ಇದು ಯಾವುದೂ ಇಲ್ಲ. ಈಗ ಮೊನ್ನೆ ಶಿಕ್ಷಣ ಇಲಾಖೆ ಕೊಟ್ಟಿದೆ, ಯಾರಾದರೂ ಆ ಶಾಲೆಗೆ ಸೇರ್ಪಡೆಗೊಂಡಂಥ ವಿದ್ಯಾರ್ಥಿಗಳನ್ನು ಸರ್ಟಿಫಿಕೇಟ್ ನಿಮ್ಮ ಶಾಲೆಯಿಂದ ಕೇಳಿದರೆ ಕಳಿಸಬೇಡಿ, ಅದು ನಮ್ಮ ಗಮನಕ್ಕೆ ತನ್ನಿ ಅಂತೇಳಿ ಇಲಾಖೆ ಒಂದು ಆದೇಶ ಮಾಡಿದೆ. ಯಾರಾದರೂ ಅಂದರೆ ಅವರು ಕೇಳ್ತಾರೆ, ಈಗಂದರೆ ಸರ್ಟಿಫಿಕೇಟ್ ನಾವು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕೊಡೋದಲ್ಲ, ಯಾವುದೇ ಶಾಲೆಗೆ ದಾಖಲಾಗಿ ಆ ಶಾಲೆಯವರು ಯಾವ ಶಾಲೆಯಿಂದ ವಿದ್ಯಾರ್ಥಿ ಬಂದಿರ್ತಾರೆ ಆ ಶಾಲೆಗೆ ಇವರು ಬರೆಯೋದು, ಕೇಳೋದು, ನಿಮ್ಮ ಸಂಸ್ಥೆಯಲ್ಲಿ 5ನೇ ತರಗತಿಯಲ್ಲಿ ಇಂಥ ಕಲಿಯುತ್ತಿದ್ದ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ದಾಖಲಾದ್ದನ್ನು ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ನಮಗೆ ಕಳಿಸಿಕೊಡಿ ಅಂತೇಳಿ, ಸರ್ಟಿಫಿಕೇಟನ್ನು ಕಳಿಸಿಕೊಡಿ ಅಂತೇಳಿ. ಇವರಾಗಿ ಮುಂದೆ ನಮಗೆ ಆಗಿರಲಿಲ್ಲ, ನಾವೇ ಹೋಗಿ ತಗೊಂಡು ಹೋಗುವಂಥ ಪದ್ಧತಿ. ಈಗ ಸಿಸ್ಟಮ್ ಬದಲಾವಣೆ, ಅವರು ಶಾಲೆಯಿಂದ ಕೇಳೋದು. ಆಗ ಅದಕ್ಕೆ ಇವತ್ತು ಇಲಾಖೆ ಹೇಳಿದೆ, ಯಾರಾದರೂ ಪೆರ್ನಾಜೆಯಿಂದ ಕೇಳಿದರೆ ನೀವು ಯಾರು ಕೊಡಬೇಡಿ, ಅದನ್ನು ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮೊನ್ನೆ BOನವರು ರಿಟೈರ್ಡ್ ಆಗುವ ಮೊದಲು ಒಂದು ಸುದ್ದಿಯಲ್ಲಿ ಬಂದಿತ್ತು, ಇದು ಮಾನ್ಯತೆ ಇಲ್ಲದ ಸಂಸ್ಥೆ, ಇಲ್ಲಿ ಯಾರೂ ವಿದ್ಯಾರ್ಥಿಗಳನ್ನು ದಾಖಲು ಮಾಡಬೇಡಿ ಅಂತ ಹೇಳುವಂಥದ್ದನ್ನು ಅವರು ಒಂದು ಸಣ್ಣ ಇದರಲ್ಲಿ ಬಂದಿತ್ತು ಅದು. ಆದರೆ ಅದು ಅಷ್ಟು ಗಂಭೀರ ಅಂತೇಳಿ ಆಗಲಿಲ್ಲ. ನಾನು ಹೇಳುವಂಥದ್ದು, ಈಗ 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಕೆಲವು ಪೋಷಕರು ಈ ವರ್ಷ ಅಲ್ಲಿ ಇರಲಿ ಅಂತ ಹೇಳುವಂಥ ಭಾವನೆಯನ್ನು ಮಾತಾಡ್ತಾರೆ. ಎಂಥದ್ದು ಇರುವುದು ಅಂದರೆ ಅವರಿಗೆ 1 ವರ್ಷ ಹೋಯ್ತು, ಅವ್ರದ್ದು ಭವಿಷ್ಯತ್ತು ಹಾಳಾಗ್ತದೆ.